ಹಾಯ್ ಫ್ರೆಂಡ್ಸ್, ಇವತ್ತು ಟೇಪ್ ಇಲ್ದೇ ಬರೀ ಚಾಕ್ ಪೀಸಲ್ಲಿ ಬ್ಲೌಸ್ ಯಾವ ಥರ ಮಾರ್ಕ್ ಮಾಡ್ಕೊಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಯಾವುದೇ ಟೇಪ್ ಇಲ್ದೇ ಓನ್ಲಿ ಚಾಕ್ ಪೀಸಿಂದ ಯಾವ ಥರ ನಾವು ಮಾಡ್ಕೋಬೇಕು. ಹೊಸಬ್ರು ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರು ಒಂದೇ ದಿನಕ್ಕೆ ನಾವು ಅಳತೆ ತೊಗೊಳಕ್ಕಾಗಲ್ಲ, ಹಾಗೆ ನಾವು ಮಾರ್ಕ್ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಯಾರೇ ಇದ್ರೂ ನೋಡಿ, ಇದೊಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಬಂದೇ ಬರುತ್ತೆ. ಏನು ಬೇರೆ ಟೆನ್ಷನ್ ಇಲ್ಲದೆ ಆರಾಮ್ಸೆ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಚಾಕ್ ಪೀಸು ಇದು ಮಾರ್ಕರಲ್ಲ, ಚಾಕ್ ಪೀಸು ಬೋರ್ಡ್ ಮೇಲೆ ಬರೀತಾರಲ್ವ, ಸ್ಕೂಲಲ್ಲಿ ಯೂಸ್ ಮಾಡ್ತಾರಲ್ವ ಚಾಕ್ ಪೀಸು, ಅದು ಈ ಚಾಕ್ ಪೀಸು. ಇದರಿಂದ ಹಾಕಿದ್ರೆ ಮಾರ್ಕ್ ಕ್ಲೀನಾಗಿ ಬೀಳುತ್ತೆ ಅಂತ ಇದರಲ್ಲಿ ಹಾಕಿ ಅಂತ ಹೇಳ್ತಾಯಿದ್ದೀನಿ. ಆದರೆ ಮಾರ್ಕ್ ಚಾಕ್ ಪೀಸಲ್ಲಿ ಅಷ್ಟು ನೀಟಾಗಿ ಬೀಳೋದಿಲ್ಲ, ಇದರಲ್ಲಾದರೆ ನೀಟಾಗಿ ಬೀಳುತ್ತೆ. ನೋಡಿ, ಪೀಸು ಫಸ್ಟು ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ನೀಟಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡು, ನೋಡಿ ಕರೆಕ್ಟಾಗಿ ನಾವು ಡಬಲ್ ಪೀಸ್ ಹಾಕ್ಕೊಂಡು ಡಬಲ್ ಪೀಸ್ ಮೇಲೆ ಈ ಥರ ನಾವು ಕೆಳಗಡೆ ಎರ್ಚು ಒಂದು 1/2 ಇಂಚು ಬಿಟ್ಬಿಟ್ಟು ಮಾರ್ಜಿನ್ಗೆ ನೋಡಿ ನೀಟಾಗಿ ಇಟ್ಬಿಟ್ಟು ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಟ್ಯಾಪ್ ಮಾಡಿದ್ದಾದಮೇಲೆ ಕರೆಕ್ಟಾಗಿ ಇಟ್ಕೊಂಡು ಮೇಲೆ ಅದು ಶೋಲ್ಡರ್ ಹತ್ರ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಮತ್ತು ನೆಕ್ ಹತ್ರ ಒಂದು ಪ್ಯಾಂಟ್ ಹಾಕ್ಕೊಂಡು ಕ್ಲೀನಾಗಿ ಟ್ಯಾಪ್ ಮಾಡಿಬಿಟ್ರೆ ಕ್ಲೀನಾಗಿ ಅದು ಅಚ್ಚು ಬಿದ್ದಂಗೆ ಬೀಳುತ್ತೆ ಮಾರ್ಕು. ನಿಮಗೆ ಬೇರೆ ಟೇಪು ಬೇಕಾಗಿರೋ ಅಳತೆ ಯಾವ ಥರ ತಗೊಳ್ಳೋದು ಅನ್ನೋ ಟೆನ್ಷನ್ ಇಲ್ಲ. ನೋಡಿ, ಅಚ್ಚು ನೀಟಾಗಿ ಬಿದ್ದಿದೆ. ಇದು ಚಾಕ್ ಪೀಸ್ ಆದ್ರಿಂದನೇ ಆ ಥರ ಬಿಟ್ಟಿದೆ. ಮಾರ್ಕರೆಲ್ಲ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ನೋಡಿ, ಇವಾಗ ಅದ್ರ ಮೇಲೆ ಏನಿದೆಯೋ ಅದ್ರ ಮೇಲೆ ಕರೆಕ್ಟಾಗಿ ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡ್ಮೇಲೆ ನೋಡಿ, ಇದು ಬಂದು ಅಚ್ಚು, ಇದು ನಾವು ಹಾಕ್ಕೊಂಡಿರೋ ಬಂದು ಕಟಿಂಗ್ ಆದಮೇಲೆ ಇದು ನೀಟಾಗಿ ಅದು ರೌಂಡ್ ಶೇಪ್ ಆ ಥರ ಬರುತ್ತೆ. ಇದ್ರ ಮೇಲೆ ನಾವು ಔಟ್ಲೈನ್ ಹಾಕ್ಕೋಬೇಕು. ಔಟ್ಲೈನ್ ಅಂದರೆ ಏನು ಗೊತ್ತಾ, ಮಾರ್ಜಿನ್ ನಾವು ಕಟ್ ಮಾಡಿದ್ರೆ ಕಟ್ಟಿಂಗಲ್ಲಿ ಹೋಗುತ್ತಲ್ವ, ನಾವು ಕಟಿಂಗ್ ಆದಮೇಲೆ ಸ್ಟಿಚಿಂಗ್ ಬರುತ್ತಲ್ವ, ಅದಕ್ಕೆ ನಾವು ಮಾರ್ಜಿನ್ ಹಾಕ್ಕೋಬೇಕು. ಇದು ನೋಡಿ, ಅದು ಚಾಕ್ ಪೀಸ್ ದಪ್ಪ ಬಿದ್ದಿದೆ ಅಂತ ಮಾರ್ಕರಲ್ಲಿ ಈ ಥರ ಸಣ್ಣ ಬೀಳುತ್ತೆ. ಇನ್ನು ಸ್ವಲ್ಪ ಡೀಪ್ ಬೇಕು ಅಂತ ಅಂದಿದ್ರು ಅವರು, ಅದಕ್ಕೆ ಒಂದು ಸ್ವಲ್ಪ ಡೀಪ್ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾವು ಹಾಕಿರೋ ಬ್ಲೌಸ್ಗಿನ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ದಾರೆ. ಇದು ಬಂದು ಸ್ಟಿಚಿಂಗ್ಗೆ ಇದು ಬಂದು ಬ್ಲೌಸ್ ಅಳತೆ ಕರೆಕ್ಟಾಗಿ ಅದು ಪ್ರಿಂಟ್ ಬಿದ್ದಿದೆ. ನಾವು ಅದಕ್ಕಿಂತ ಮಾರ್ಜಿನ್ಗೆ ಏನು ಬೇಕೋ ಅದನ್ನು ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೀವು ಯಾವ ಬ್ಲೌಸ್ ಅಳತೆ ಕರೆಕ್ಟಾಗಿದೆಯೋ, ಯಾವ ಬ್ಲೌಸ್ ನಿಮಗೆ ಪರ್ಫೆಕ್ಟಾಗಿದೆ ಅನಿಸಿದ್ರೆ ಆ ಬ್ಲೌಸ್ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಒಂದು ಸಲ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಟೇಪ್ ಅಗತ್ಯನೇ ಇರೋದಿಲ್ಲ. ನೋಡಿ, ಎಲ್ಲೂ ಟೇಪ್ ನಾನು ಬಳಸೋದೇ ಇಲ್ಲ. ಬ್ಯಾಕ್ ನೆಕ್ಕು ನೋಡಿರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹೆಚ್ಚು ಬೇಕು ಕಮ್ಮಿ ಬೇಕು ಅಂತ ನೋಡಿಕೊಂಡು ಅದ್ರ ಮುಖಾಂತರ ನಾವು ಓನ್ಲಿ ಚಾಕ್ ಪೀಸು ಮಾರ್ಕರಿಂದ ಮಾತ್ರನೇ ನಾವು ಅಳತೆ ಮಾಡ್ಕೋಬೋದು. ನೋಡಿ, ಯಾರೇ ಆದರೂ ಇದನ್ನು ಟ್ರೈ ಮಾಡ್ಬೋದು. ಹೊಸದಾಗಿ ಕಲಿಯೋವಂಥವ್ರು, ಸ್ವಲ್ಪ ಕಲಿತು ಮಾಡೋವಂಥವ್ರು ಟೇಪ್ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ಈ ಥರ ಕರೆಕ್ಟಾಗಿ ಹಾಕ್ಕೊಂಡು ನೋಡಿ, ಇದೇ ಪ್ರಿಂಟನ್ನು ನಾವು ಫ್ರಂಟ್ಗೂ ತಗೋಬೋದು, ಬ್ಯಾಕ್ಗೂ ತಗೋಬೋದು. ನೋಡಿ, ಕೆಳಗಡೆ 1/2 ಇಂಚ್ ಮಾರ್ಜಿನು, ಮೇಲೆ 1/2 ಇಂಚ್ ಮಾರ್ಜಿನು ಕರೆಕ್ಟಾಗಿದ್ದು ಬ್ಲೌಸ್ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ. ಇದು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇದಾದಮೇಲೆ ಫ್ರಂಟ್ಗೆ ನೋಡಿ ಸೇಮ್ ಅದೇ ಥರ ಹಾಕ್ಕೊಂಡು ನಾವು ಫ್ರಂಟ್ ನೆಕ್ ಎಷ್ಟು ಬೇಕು ಅಂತ ಅದಕ್ಕೆ ಒಂದು ಪ್ಯಾಂಟ್ ಹಾಕ್ಕೊಂಡು ನೋಡಿ, ಫ್ರಂಟ್ಗೂ ಅಷ್ಟೇ ಸೇಮ್ ಇದೇ ಥರನೇ ಮಾರ್ಕ್ ಹಾಕ್ಕೊಳ್ಳೋದೆ. ನಾವು ಟೇಪ್ ಅಳತೆ ಬೇಕಾಗಿಲ್ಲ. ಕ್ರಾಸ್ ಬೆಲ್ಟ್ ಎಷ್ಟು ಬಂದಿದೆ, ಅದು ಸ್ಟಿಚಿಂಗ್ ಎಷ್ಟು ಬೇಕು, ಆ ಕಡೆ ಮಾರ್ಜಿನ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬ್ಯಾಕ್ ಯಾವ ಥರ ನಾವು ಫ್ರಂಟ್ ಹಾಕ್ಕೊಂಡ್ವೋ ಫ್ರಂಟ್ಗೂ ಅದೇ ಥರ ಫ್ರಂಟ್ ಹಾಕ್ಕೊಂಡ್ರೆ ನಾವು ಇದರಲ್ಲಿ ಏನು ನೋಡ್ಕೋಬೇಕು ಅಂದರೆ ಅಪೆಕ್ಸ್ ಪಾಯಿಂಟು ಎಷ್ಟು ಇದೆ ಈ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಅಪೆಕ್ಸ್ ಪಾಯಿಂಟ್ಗೊಂದು ಸ್ಟಿಚಿಂಗ್ಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಹಾಕ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟಿಂದ ನಾವು ಅದು ಅಪೆಕ್ಸ್ ಪಾಯಿಂಟ್ಗೆ ಒಂದು ಲೈನ್ ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಅದು ಸ್ಟಿಚಿಂಗ್ಗೆ ಅದು ಈ ಮಾರ್ಕ್ ಬಂದು ಸ್ಟಿಚಿಂಗ್ ಹಾಕ್ಕೋಬೇಕು. ಫ್ರಂಟಲ್ಲಿ ಅಷ್ಟೇ, ಇದು ಫ್ರಂಟ್ ಡಾಟು, ಇದು ಮೈನ್ ಡಾಟು, ಮತ್ತು ಇದು ಕ್ರಾಸ್ ಡಾಟು, ಹಾರ್ಮೋಲ್ ಡಾಟ್. ಇದು ಬಂದು ಹಾರ್ಮೋಲ್ ಡಾಟು, ಇದು ಬಂದು ಎಕ್ಸ್ಟ್ರಾ, ಅದು ಆಪ್ಷನಲ್ಲು, ಹಾಕಿದ್ರು ಹಾಕ್ಬೋದು, ಬಿಟ್ಟರು ಬಿಡ್ಬೋದು. ನೋಡಿ, 4 ಡಾಟು ಕ್ಲೀನಾಗಿ ಯಾವ ಥರ ಬಂದಿದೆ ಅಂತ ಈ ಬ್ಲೌಸಲ್ಲಿ ನಿಮಗೂ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ಆದಮೇಲೆ ಮತ್ತು ಸ್ಲೀವ್ಗೆ ಯಾವ ಥರ ಹಾಕ್ಕೊಳ್ಳೋದು ಅಂತ ಇಲ್ಲ ಅದು ತೋರಿಸ್ತೀನಿ. ಕರೆಕ್ಟಾಗಿ ಅದು ಹಾಫ್ ಫೋಲ್ಡ್ ಮಾಡ್ಕೊಳ್ಳಿ. ಆ ಪೀಸಲ್ಲಿ ಹಾಫ್ ಫೋಲ್ಡ್ ಮಾಡಿಕೊಂಡು ಸೇಮ್ ಇದೂ ಬ್ಲೌಸ್ಗೂ ಸೇಮ್ ಮೆಥಡೆ. ಇದು ಟರ್ನ್ ಮಾಡಿಕೊಂಡು ಏನೂ ಬೇಕಾಗಿಲ್ಲ. ರೆಡಿ ಬ್ಲೌಸು ಅಂದರೆ ರೆಡಿ ಸ್ಲೀವ್ ಇರುತ್ತಲ್ಲ, ಫೇಸ್ ಆನ್ ಫೇಸಲ್ಲೇ ಇದನ್ನು ನಾವು ಡ್ರಾ ಮಾಡ್ಕೋಬೇಕು.
ಈ ಥರ ನೀಟಾಗಿ ಹಾಕ್ಕೊಂಡು ನೋಡಿ, ಅದು ನಾವು ಎಲ್ಲಿ ಸ್ಟಿಚಿಂಗ್ ಬಂದಿರುತ್ತೋ ಕರೆಕ್ಟಾಗಿ ಅದ್ರ ಮೇಲೆ ಡ್ರಾ ಮಾಡ್ಕೋಬೇಕು. ನೋಡಿ, ಇದು ಮಾರ್ಕರಲ್ಲಿ ಹಾಕ್ತಾಯಿದ್ದೀನಿ, ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಅದೇ ಚಾಕ್ ಪೀಸ್ ಆದರೆ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. ಅದು ಇದಕ್ಕೂ ವೇರಿಯೇಷನ್ ಗೊತ್ತಾಗಲಿ ಅಂತ ಈ ಥರ ಹಾಕ್ತಾಯಿದ್ದೀನಿ. ನೋಡಿ, ಇದು ಸೇಮ್ 1/2 ಇಂಚ್ ಮಾರ್ಜಿನ್ಗೆ ಬಿಟ್ಬಿಟ್ಟು ಸೇಮ್ ಅದೇ ಥರ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿಕೊಂಡ್ರೆ ಇದು ಹಚ್ಚಿಬೀಳುತ್ತೆ ನೋಡಿರಿ. ಮಾರ್ಕರ್ ಆಗಿದ್ದರಿಂದ ಆ ಥರ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ನೋಡಿ. ಅದು ಸ್ವಲ್ಪ ಕ್ರಾಸ್ ಇದೆ. ರೆಡಿ ಬ್ಲೌಸು ಅದು ಸ್ಟಿಚಿಂಗ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ನಿಮ್ಮ ಕಾಮೆಂಟ್ ಏನಿದ್ರು, ಅದು ನಿಮ್ಮ ಅಭಿಪ್ರಾಯ ಏನಿದ್ರು ಒಂದು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಇದೇ ರೀತಿ ಬೇರೆ ಬೇರೆ ಕಂಟೆಂಟ್, ಬೇರೆ ಬೇರೆ ಯಾವ್ಯಾವ ಥರ ನಾವು ಅಳತೆ ತೊಗೊಂಡು ಯಾವ್ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತಾ ಇರ್ತೀನಿ. ನೀವು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತು ಇದೇ ನೋಡಿ, ಈ ಥರ ಫ್ರಂಟ್ ಹಾಕ್ಕೊಂಡು ಮತ್ತೆ ಇದನ್ನು ಟ್ಯಾಪ್ ಮಾಡಿದ್ರೆ ಎರಡೂ ಕಡೆ ಫ್ರಂಟ್ ಬೀಳುತ್ತೆ. ಅದ್ರ ಮೇಲೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡು ಆರಾಮ್ಸೆ ನಾವು ಕಟ್ಟಿಂಗ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಈ ಥರ ಹಾಕಿದ್ರೆ ಬ್ಲೌಸು ವೇಸ್ಟ್ ಆಗುತ್ತೇನೋ ಅನ್ನೋದು ಏನೂ ಬೇಕಾಗಿಲ್ಲ. ಇದು ಕರೆಕ್ಟಾಗೇ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸಬ್ರೆ ಆಗಿದ್ದರೆ, ಬ್ಲೌಸ್ ಕಲೀಲೇಬೇಕು ಅನ್ನೋರು ಇದನ್ನು ಒಂದು ಸಲ ಟ್ರೈ ಮಾಡಿ, ಬಂದೇ ಬರುತ್ತೆ. ಕಲಿತೀರ.